Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಮತ್ತೊಂದು ಉದ್ಯೋಗಕ್ಕೆ ಸಂಬಂಧಪಟ್ಟ ಮಾಹಿತಿ ಬರ್ತಾ ಇದೆ. ಆ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಅನೇಕ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿದೆ. ಸ್ನೇಹಿತರೆ, ಯಾವೆಲ್ಲ ವಿದ್ಯಾರ್ಥಿ ಬೇಕು ಮತ್ತು ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ನಮ್ಮ ಚಾನಲನ್ನು ಪ್ರತಿದಿನ ದಯವಿಟ್ಟು 2 ಬಾರಿ ನೋಡಿ. ಸರ್ಕಾರಿ ಕೆಲಸಕ್ಕಾಗಿ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಅದಕ್ಕಾಗಿ ವರ್ಷಾನುಗಟ್ಟಲೆ ತಯಾರಿ ಕೂಡ ನಡೆಸ್ತಾ ಇರ್ತಾರೆ. ಇದರ ನಡುವೆ SSLC ಅಷ್ಟೇ ಓದಿದವರು ಇರ್ತಾರೆ. ಮುಂದಕ್ಕೆ ಓದೋದಕ್ಕೆ ಆಗದೇ ಇದ್ದವರು ಇದೀಗ ರೈಲ್ವೆ ಇಲಾಖೆಯಲ್ಲಿ ಕೆಲಸಕ್ಕೆ ಅರ್ಜಿ ಹಾಕಬಹುದು. ಸ್ನೇಹಿತರೆ, 6,000ಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಯಾರೆಲ್ಲ ಅರ್ಜಿ ಹಾಕಬಹುದು, ಕೊನೆಯ ದಿನಾಂಕ ಯಾವುದಾಗಿರ್ತದೆ, ಇದೆಲ್ಲ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಟೆಕ್ನಿಷಿಯನ್ 1, ಟೆಕ್ನಿಷಿಯನ್ 3 ಎಂಬ ಕೆಟಗರಿಯಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಟೆಕ್ನಿಷಿಯನ್ 1 ಕೆಟಗರಿಯಲ್ಲಿ 183 ಹುದ್ದೆಗಳು, ಹಾಗೆ ಟೆಕ್ನಿಷಿಯನ್ 3 ಕೆಟಗರಿಯಲ್ಲಿ 6,055 ಹುದ್ದೆಗಳನ್ನು ಕರೆಯಲಾಗಿದೆ. ಟೆಕ್ನಿಷಿಯನ್ 1ಗೆ BSc, BTech, ಡಿಪ್ಲೊಮೊ, CS ಮಾಡಿರಬೇಕಾಗ್ತದೆ. ಟೆಕ್ನಿಷಿಯನ್ 3ಗೆ SSLC ಹಾಗೂ ITI ಮಾಡಿದವರಿಗೆ ಅವಕಾಶ ನೀಡಲಾಗಿದೆ. ಟೆಕ್ನಿಷಿಯನ್ 1 ಕೆಟಗರಿಯಲ್ಲಿ ಹುದ್ದೆ ಪಡೆಯುವವರ ವೇತನ ಶ್ರೇಣಿ 29,200 ರೂಪಾಯಿ ಇರ್ತದೆ. ಟೆಕ್ನಿಷಿಯನ್ 3ರಲ್ಲಿ ಕೆಲಸ ಪಡೆಯುತ್ತಿರುವ ವೇತನ ಶ್ರೇಣಿ 19,900 ರೂಪಾಯಿ ಇರ್ತದೆ. ಹಾಗೆಯೇ ಟೆಕ್ನಿಷಿಯನ್ 1 ಅಪ್ಲೈ ಮಾಡುವವರ ವಯಸ್ಸು 18ರಿಂದ 33 ವರ್ಷ ಕೇಳಿದ್ದಾರೆ. ಟೆಕ್ನಿಷಿಯನ್ 3Aಗೆ 18ರಿಂದ 30 ವರ್ಷ ವಯೋಮಿತಿ ನೀಡಲಾಗಿದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರಿಗೆ ಅರ್ಜಿ ಶುಲ್ಕ ಕೂಡ ಇರಲಿದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ ಹಾಗೂ SC ST ಮಹಿಳೆಯರು, ನಮ್ಮ ವಿಶೇಷ ಚೇತನರಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಕಟ್ಟಬೇಕಾಗ್ತದೆ. ಪರೀಕ್ಷೆಗಳ ಮೂಲಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗ್ತದೆ. ಈಗಾಗಲೇ ಅರ್ಜಿ ಸಲ್ಲಿಕೆ ದಿನಾಂಕ ಆರಂಭವಾಗಿದೆ. ಅಂದರೆ ಜೂನ್ 28ರಿಂದಲೇ ಅರ್ಜಿಯನ್ನು ಕರೆಯಲಾಗಿದೆ. ಅರ್ಜಿ ಸಲ್ಲಿಕೆಗೆ ಕಡೆಯ ದಿನಾಂಕ ಜುಲೈ 28. ವೆಬ್ಸೈಟ್ ಬಂದ್ಬಿಟ್ಟು indianrailways.gov.in.railway board. ಈ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ನೋಡುವ ಮೂಲಕ ನೀವು ಅರ್ಜಿಯನ್ನು ಹಾಕಬಹುದು. ಅರ್ಜಿ ಹಾಕಬೇಕಾದ್ರೆ ಫಸ್ಟ್ ನೀವು ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಿಮಗೆ ಆಧಾರ್ ಕಾರ್ಡ್ ಮತ್ತು ಇಮೇಲ್ ID, ಡೇಟ್ ಆಫ್ ಬರ್ತ್, ಪಾನ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗ್ತದೆ. SSLC ಮಾಸ್ ಕಾರ್ಡ್ ಕೂಡ ಬೇಕಾಗ್ತದೆ. ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಒಂದು ರೈಲ್ವೆ ಅಕೌಂಟನ್ನು ಪರ್ಮನೆಂಟಾಗಿ ನಿಮ್ಮ ಮೊಬೈಲಲ್ಲಿ ಕ್ರಿಯೇಟ್ ಮಾಡಿಕೊಂಡು ಆನ್ಲೈನ್ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಸ್ನೇಹಿತರೆ, ಬೆಸ್ಟ್ ಆಫ್ ಲಕ್. ನೀವು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡೋಕ್ಕೆ ಸಿದ್ಧರಿದ್ದರೆ ಈಗಲೇ ಇವೆಲ್ಲ ರೆಡಿ ಮಾಡಿಕೊಂಡು ಆನ್ಲೈನ್ ಅರ್ಜಿಯನ್ನು ಹಾಕಿ ರೈಲ್ವೆಯಲ್ಲಿ ಕೆಲಸ ಪಡೆಯಿರಿ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಕಾಮೆಂಟನ್ನು ತಪ್ಪದೇ ಬರೆದು ಹಾಕಿ.